ಸರ್ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಾವು ಸರ್ ಅದು ನಿನ್ನೆ ಒಂದು ಅನ್ನಭಾಗ್ಯ ಅಕ್ಕಿನ ತಮ್ಮ ಗಮನಕ್ಕೆ ತಂದಿದ್ವಿ ಫೋನ್ ಮಾಡಿ. ಹಾಂ ಹಾಂ ಅದು ಏನಾಯ್ತು ಸರ್ ಪ್ರೊಸೀಜರ್? ಸರ್ ಅದು ಪ್ರೊಸೀಜರ್ ಅವರು ಬಿಲ್ ತಗೊಂಬಂದಿದ್ದಾರೆ ಸರ್. ಅವರು ಏನು ಸರ್? ರಾಯದುರ್ಗದಿಂದ ಚಳ್ಳಕೆರೆಗೆ ಹೋಗೋಕ್ಕೆ ಬಿಲ್ ತಗೊಂಡು ಬಂದಿದ್ದಾರೆ. ಬಿಲ್ ಖರೀದಿ ಮಾಡಿದ್ದಾರೆ ಸರ್ ಅವರು ಸ್ಟೇಷನ್ಗೆ. ಬಿಲ್ ತೊಗೊಂಬಂದಿದ್ದಾರಾ? ಹೌದು ಸರ್. ಅವರು ಅದು ಯಾವ ಅಕ್ಕಿ ಸರ್ ಅದು? ಅದು APMCಲಿಂದ ಬಂದೈತೆ ಅದು. ಸರ್ APMCಯಿಂದ ಬಂದಿರೋದಾ? ಹಾಂ ಸರ್. ಕನ್ಫರ್ಮಾ ಸರ್? ಹ್ಞೂ ಸರ್ ಕನ್ಫರ್ಮ್. ಬಿಲ್ ತಂದು ಕೊಟ್ಟು ಸ್ಟೇಷನ್ಗೆ ಅವರು. ಸರ್ ಯಾಕೆ ಸರ್ ಈ ಥರ ಮಾಡ್ತೀರಾ ಸರ್? ಹಾಂ ಅಲ್ಲ ಸರ್, ನಾವೇ ವಿಡಿಯೋ ಮಾಡಿದ್ವಿ. ಅದು ಅನ್ನಭಾಗ್ಯ ಅಕ್ಕಿ, ಅದರಲ್ಲಿ ನಮಗೆಲ್ಲ ಕಾಣ್ತಾ ಇದೆ ಕ್ಯಾಲ್ಸಿಯಮ್ಮು ವಿಟಮಿನ್ ಇರೋ ಅಕ್ಕಿಯನ್ನು ಮಿಕ್ಸ್ ಮಾಡಿದ್ದಾರೆ. ಹಾಂ ಸರ್. ನಮ್ಮ ಹತ್ರ ವಿಡಿಯೋ ಇದೆ, ದಾಖಲಾತಿ ಇದೆ. ಆಮೇಲೆ ಅವ್ರೇನು ಸೀಸ್ ಮಾಡಿದವ್ರು ಹೆಣ್ಮಗಳಿದ್ದಲ್ಲ, ಆ ಓನರ್ ಪಾರ್ಟಿ ಯಾರು ಅಕ್ಕಿ ಹಾಕೊಂಡ್ಬರ್ತಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ. ಸರ್ ಇದು ತಂದಿದ್ದೀನಿ ಸರ್, ಇದು ಒಂದ್ಸಲ ತಪ್ಪಾಗಿದೆ ಅಂತೇಳಿ. ಅವ್ರು ಯಾರು ಇದ್ದಿದ್ದಿಲ್ಲ ಸ್ಟೇಷನ್ ಹತ್ರ. PSI ಸರ್ಗೆ ಅವ್ರ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸರ್. ಅಲ್ಲ ಸರ್, ತಾವು ಅಧಿಕಾರಿ ಇದ್ದೀರಿ, ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್. ನೀವೇ ಈ ತರ ಅದನ್ನ ಪತ್ತೆ ಹಚ್ಚಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಹೇಗೆ? ನಾವೆಲ್ಲವೂ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಒಂದು ಮಾಡಿದೀವಿ, ಒಂದು 20 days ಕೆಳಗಡೆ. ರೆಕಾರ್ಡ್ ಕೊಟ್ಮೇಲೆ ಮತ್ತೆ ಇದು ಮಾಡ್ಬೇಕು. ಅಲ್ಲ ಸರ್, ಅದರಲ್ಲಿ ಅಕ್ಕಿ ಇದೆಯಲ್ಲ, ಅನ್ನಭಾಗ್ಯ ಅಕ್ಕಿ ಅಂತೇಳಿ ನೀವು ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಅನ್ನೋ ನನಗೆ ಬೇಜಾರು. ಅದೇ ಅದೇ. ಈಗ ನೀವು ಆ ತರ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನನ್ನ ಕರ್ತವ್ಯ ಇಲ್ಲಪ್ಪ ಅಂತೇಳಿ ನಾನು ಒಂದು ದೂರ ದಾಖಲಾತಿ ನನ್ನ ಹತ್ರ ಎವಿಡೆನ್ಸ್ ಇದೆ. ಹಾಂ ಸರ್. ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ನಾವು ನಿಮಗೆ ಹೇಳಿದ್ರೆ ಅಧಿಕಾರಿಗಳು ಅದು ಏನೋ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನೀವು ಇದೇ ತರ ಕೆಲಸ ಮಾಡಿದ್ರೆ ಹೇಗೆ? ಮಾಡ್ತೀವಿ. ಅಲ್ಲ ಸರ್, ಈಗ ಮುಗಿದೋಗಿದೆ, ಏನ್ ಮಾಡ್ತೀರಿ ಹೇಳ್ರಿ ಅದಕ್ಕೆ? ಇಲ್ಲಿವರೆಗೂ ಮಾಡಿವಿ, ಯಾವ ಬಿಟ್ಟಿಲ್ಲ ನಾವು. ಮತ್ತೆ ನಿನ್ನೆ ಹಾಕ್ಬಿಟ್ರಿ ಸರ್ ಅದನ್ನ? ಇಲ್ಲ, ರೆಕಾರ್ಡ್ ಕೊಟ್ಟರು ಸರ್. ಸ್ಟೇಷನ್ನಾಗ ಬಂದು ರೆಕಾರ್ಡ್ ಕೊಟ್ಟರು. PSI ಅವರೆಲ್ಲ ನೋಡಿದ್ರು. ಅಲ್ಲ, ನಮ್ಮ ಹತ್ರನೂ ಎವಿಡೆನ್ಸ್ ಇದೆ. ಹಾಂ ಸರ್. ನಮ್ಮ ಹತ್ರನೂ ಎವಿಡೆನ್ಸ್ ಇದೆ. ನಾನು ಮತ್ತೆ ಓಪನ್ ಮಾಡ್ತೀನಿ ಅದು ಕೇಸ್ನ, ಬಿಡಲ್ಲ. ಈಗ ನಿಮ್ಮ ಮೇಲೂ ನಾನು ಕರ್ತವ್ಯ ಲೋಪ ಅಂತ ಕೇಸ್ ದೂರ ದಾಖಲು ಮಾಡ್ತೀನಿ. ಅಲ್ಲ ಸರ್, ಅಷ್ಟೆಲ್ಲ ಹೇಳಿ ನಾವು 112ಗೆ ಇವ್ರು ಯಾರು ಹೆದ್ದಾರಿ ಗಸ್ತವರಿಗೆ ಇನ್ಫಾರ್ಮ್ ಮಾಡಿ, ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ತಮಗೂ ಇನ್ಫಾರ್ಮ್ ಮಾಡಿವಿ. ತಾವು ಬಂದಿರಿ ಸೈಟಿಗೆ, ತಾವು ಮಾಜೂರು ಮಾಡಿರಿ. ನಾವೇನೋ ಪ್ರೊಸೀಜರ್ ಮಾಡ್ತಾ ಇದ್ರಿ ಅನ್ಕೊಂಡಿದೀವಿ, ಬಟ್ ಈ ತರ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನಮಗೆ. ಅಲ್ಲ ಸರ್, ಅವ್ರ ಬಿಲ್ ಯಾವ ರೀತಿ ತಂದು ಕೊಡ್ತಾರೆ ಸರ್? ಅದು APMCಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಖರೀದಿ ಮಾಡಕ್ಕೆ ಅವರಿಗೆ ಅವಕಾಶ ಇದೆನಾ? ಹೇಳಿ ಸರ್, ನೀವು ಹೇಳಿ. ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದಾರೆ ಸರ್ ಅವರು. ಏನ್ ಸರ್? ಅಗ್ರಿಕಲ್ಚರ್ ಇದ್ರದ್ದು ಅಂತ. ಅಗ್ರಿಕಲ್ಚರ್ ಅದೆಂತದ ಇದು ಮಾರ್ಕೆಟ್ ಇಂದ ತಂದು ಕೊಟ್ಟಿದ್ದಾರೆ ಸರ್. PSI ಸರ್ ತೋರಿಸಿರೋದನ್ನ. ಸರ್ ಖುದ್ದಾಗಿ ಆ ಅಮ್ಮ ಮಾತಾಡಿರೋ ರೆಕಾರ್ಡ್ ನನ್ನ ಹತ್ರ ಇದೆ, ಕಾಲ್ ರೆಕಾರ್ಡ್ ಇದೆ. ಒಂದ್ಸಲ ಕಾಲ್ ರೆಕಾರ್ಡ್ ಇದೆ. ನಾನು ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಒಂದ್ಸಲ PSI ಸರ್ ಮಾತಾಡ್ತೀನಿ. ಅಲ್ಲ, PSI ಅವರಿಗೆ ನಾನು ಮಾತಾಡೋದೇನಿಲ್ಲ, ತಮ್ಮ ಗಮನ ನಾನು ತಂದಿದ್ದೀನಿ. ಇದು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಇದಾಗಿರುತ್ತೆ. ಇದ್ರಲ್ಲಿ PSI ಅವ್ರು ಏನು ಅಲ್ಲಿ ಮಹಾಜೂರಿಗೆ ಏನೆಲ್ಲ ಬೇಕು ಅದನ್ನ ಪ್ರೊಸೀಜರ್ ಮಾಡಕ್ಕೆ ಅವ್ರು ಬರ್ತಾರೆ, FIR ದಾಖಲು ಮಾಡಕ್ಕೆ. ತಾವು ಅದನ್ನ ಐಡೆಂಟಿಫೈ ಮಾಡಿ ಹೌದು ಇದು ನಮ್ಮ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ಕೆ ನೀವು ಇರಬೇಕು. ತಾವೇ ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ವಾ ಇದು ಅಕ್ಕಿ? ಹಂಗಾದ್ರೆ ಹೇಳಿ ಹೇಳಿ ಸರ್, ನಿಮ್ ಡಿಪಾರ್ಟ್ಮೆಂಟ್. ಅದೇ ಅಗ್ರಿಕಲ್ಚರ್ ಮಾರ್ಕೆಟ್ ಇಂದ ತಂದ್ರೆ ರಸೀದಿ ಎಲ್ಲ ಕೊಟ್ಟಿದ್ರು ಸರ್ ಅವರು. ಸರ್, ನಾನು ಅದಕ್ಕೆ ಕೇಳ್ತಾ ಇಲ್ಲ. ನೀವು ಅಲ್ಲಿ ಹೋಗಿದ್ರಿ, ಸ್ಥಳ ಮಹಾಜೂರ್ಗೆ ಹೋಗಿದ್ರಿ. ಅಲ್ಲಿ ನೀವು ಸ್ಥಳ ಮಹಾಜೂರು ಮಾಡಿದಾಗ ಅದು ನಿಮ್ ಡಿಪಾರ್ಟ್ಮೆಂಟ್ ಅಕ್ಕಿ ಅಂತ ಅನ್ಸಿತ್ತಾ ಇಲ್ವಾ ಅಷ್ಟೇ ಹೇಳಿ ನನಗೆ. ಅವ್ರು ಬಿಲ್ ಕೊಟ್ರಲ್ಲ, ಬಿಲ್ ಕೊಟ್ಟ ಮೇಲೆ ಬಿಲ್ ಮ್ಯಾಟರ್ ಬರಲ್ಲ ಸರ್ ಇಲ್ಲಿ. ಬಿಲ್ ಮ್ಯಾಟರ್ ಬರಲ್ಲ. ನೀವು ಅಲ್ಲಿ ಸ್ಥಳಕ್ಕೆ ಮಹಾಜೂರು ಮಾಡಕ್ ಹೋದಾಗ ನಿಮಗೆ ಏನ್ ಅನ್ಸಿತ್ತು, ಅಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ ಅನ್ಸಿತ್ತಾ ಅಥವಾ ಅಲ್ಲ ಅನ್ಸಿತ್ತಾ ಅಷ್ಟೇ ಹೇಳಿ ನನಗೆ. ಬಿಲ್ ಮ್ಯಾಟರ್ ಬರಲ್ಲ ಸರ್ ಇಲ್ಲಿ. ಬಿಲ್ ಬರಲ್ಲ. ಬಿಲ್ ನಾನು ಸೃಷ್ಟಿ ಮಾಡ್ತೀನಿ. ನಾನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ ಅಂತೇಳಿ ನಾನು ಬಿಲ್ ಸೃಷ್ಟಿ ಮಾಡ್ಕೊಂಡ್ ಬರ್ತೀನಿ. ಆ ಬಿಲ್ ಅದ್ರ ಮೇಲೆ ದಾಖಲೆ ಮೇಲೆ ನೀವು ಅದನ್ನ ಬಿಟ್ಟು ಕಳ್ಸಿಬಿಡ್ತೀರ. ಹಂಗಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಕ್ಕಿ ಯಾವ್ದಂತ ನಿಮಗೆ ಕಂಡಿಡಿಯಕ್ಕಾಗಲ್ವ? ಹಂಗಾದ್ರೆ ಹೇಳಿ ಸರ್, ನೀವು ನಿನ್ನೆ ಏನ್ ಮಾಡಿದ್ರಿ ಹೇಳಿ ಹಂಗಾದ್ರೆ? ಅದೇ ಸರ್, ಬಿಲ್ ನೋಡಿ ಇದು ಮಾಡಿದ್ವಿ. ಅದೇ ಸರ್, ಬಿಲ್ ನೋಡಕ್ ಕರೆದಿಲ್ಲ ಸರ್ ನಿಮ್ಮನ್ನ. ಇದು ನಿಮ್ ಡಿಪಾರ್ಟ್ಮೆಂಟ್ ಅಕ್ಕಿನಾ ಇಲ್ವಾ ಅನ್ನೋದನ್ನ ನೀವು ಸ್ಥಳ ಮಹಾಜೂರು ಕೈಯಲ್ಲಿ ಅಕ್ಕಿ ತಗೊಂಡಿದ್ರಿ, ನೀವು ಚೆಕ್ ಮಾಡಿದ್ರಿ, ಎಲ್ಲ ವಿಡಿಯೋ ಇದೆ ನಮ್ಮ ಹತ್ರ. ಅಲ್ಲಿ ಏನೇನ್ ನಡೆದಿದೆ ಎಲ್ಲ ಇದೆ ನಮ್ಮ ಹತ್ರ. ಆಯ್ತಾ? ಅದನ್ನೇ ಮುಂದೆ ಇಟ್ಬಿಟ್ಟು ನಾನು IR ಆಫೀಸರ್ ಮುಂದೆ ಹೇಳ್ತೀನಿ. ನಿನ್ನೆ ಏನೇನ್ ನಡೆದಿದೆ ಎಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ಯಾವ್ದು ತರಹದ ಸುಳ್ಳು ಆರೋಪಗಳು ಯಾರ ಮೇಲೂ ಮಾಡಲ್ಲ.
ನೀವು ಪ್ರಾಮಾಣಿಕರಿದ್ದೀರಿ ಅಂತೇಳಿ ನಿಮ್ಮನ್ನ ನಂಬಿ ನಾವು ಅಲ್ಲಿ ನಿಮಗೆ ಒಪ್ಪಿಸಿ ಬಂದಿದ್ದು. ಬಟ್ ನೀವು ಬಿಲ್ ನೋಡಿ ಅವ್ರನ್ನ ಇದು APMC ಇಂದ ಖರೀದಿ ಮಾಡಿರೋ ಅಕ್ಕಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂತೇಳಿ ಹೆಂಗ್ ಅದನ್ನ ಐಡೆಂಟಿಫೈ ಮಾಡಿ ಹೇಳಿದ್ರಿ ನೀವು? ಅದನ್ನ ಯಾಕೆ ಡಿಸೈಡ್ ಮಾಡಿದ್ರಿ ನೀವು? ನಿಮಗೆ ಕಂಡಿಲ್ವಾ ಸರ್ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ ಅಲ್ಲ ಅಂತ ಹೇಳಿ? ಅದೇ ನಾವು ಅದು APMC ರಸೀದಿ ನೋಡಿದ್ವಲ್ಲ ಸರ್. ನಾನು APMC ರಸೀದಲ್ಲ ಸರ್, ಅಕ್ಕಿ ನೀವು ನಿನ್ನೆ ಕೈಯಲ್ಲಿ ತಗೊಂಡಿದ್ರಲ್ಲ, ನಿಮಗೆ ಕಂಡಿಲ್ವಾ ಅಂತ ಕೇಳಿದ್ರೆ ಅಷ್ಟೇ. ಹಾಂ ಕಾಣಲಿಲ್ವಾ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ ಅಲ್ವಾ ಹೇಳ್ಬಿಡಿ ಸರ್, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ ಅಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ ತಾನೇ ಅದು ಸರ್? ಹೌದಾ APMC ಮಾತ್ರ ನೋಡಿದ್ವಾ ಸರ್? APMCಗೆ ಹೇಗೆ ಬಂತು ಅದು? ಆಯ್ತು, APMCಗೆ ಹೇಗೆ ಬಂತು ನಿಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ? APMCಗೆ ಹೇಗೆ ಬಂತು? ಹೇಗೆ ಖರೀದಿ ಆಯ್ತು? ಅದು ಇನ್ಕ್ವೈರಿ ಮಾಡ್ಬೇಕಿತ್ತ ನೀವು? ಹೌದು ಸರ್, ಅದು ರಾಯದುರ್ಗ ಸರ್, ಆಂಧ್ರದಿಂದ ಬಂತಂದಿದ್ದಾರೆ ಸರ್. ಯಾವುದೇ ಇರ್ಲಿ ಸರ್, ಯಾವುದೇ ರಾಜ್ಯದಿರ್ಲಿ, ನಮ್ಮ ರಾಜ್ಯದೊಳಗಡೆ ನಡೆದಿರೋದು ಆಯ್ತಾ? ಅವ್ರು ಹೇಳ್ತಾರೆ ನಾನು ತೆಲಂಗಾಣದಿಂದ ತಂದೀನಿ, ನಾನು ಆಂಧ್ರದಿಂದ ತಂದೀನಿ ಅಂತೇಳಿ. ಅದು ನಮ್ಮ ರಾಜ್ಯದೊಳಗಡೆ ಬಂದಾಗ ಅದು ನಮ್ದೇ, ಹೌದಿಲ್ಲ ಸರ್? ನಾನು ಯಾವುದೋ ರಾಜ್ಯದ ಒಂದು ಬಿಲ್ ಹಾಕೊಂಬಂದ್ರೆ ನೀವು ಅದನ್ನ ಬ್ಲೈಮ್ ಮಾಡಿ ನಂಬ್ತೀರಾ ಹಂಗಾದ್ರೆ? ಮತ್ತೆ ನೀವು ಅಕ್ಕಿ ನಿನ್ನೆ ತಗೊಂಡ್ರಲ್ಲ ಪರಿಶೀಲನೆಗೆ, ಮತ್ತೆ ನಿಮ್ಗೆ ಕಾಣಲಿಲ್ವಲ್ಲ ಈ ಅಕ್ಕಿ ಏನಂತೇಳಿ? ಅದು ನೋಡಿದ್ವಿ ಸರ್, ಅದೇ ಬಿಲ್ ನೋಡಿದ್ವಲ್ಲ, ಬಿಲ್ ನೋಡಿದ್ಮೇಲೆ